ಈ ಪರಿಸರ ಹಾನಿ ಇದೆಯಲ್ಲ ಇದು ಅಷ್ಟು ಸುಲಭಕ್ಕೆ ರಿಟರ್ನ್ ಆಗುವಂಥದ್ದಲ್ಲ. ಶುರು ಮಾಡಿದ್ಮೇಲೆ ನಿಲ್ಲಿಸುವಂಥದ್ದು ಭಾರತದ ಕೈಯಲ್ಲೂ ಇರಲ್ಲ, ಪಾಕಿಸ್ತಾನದ ಕೈಯಲ್ಲೂ ಇರಲ್ಲ. ಅಂತಿಮವಾಗಿ ಯುದ್ಧ ಆಗ್ಬಿಟ್ಟಿದ್ರೆ ಅತಿ ಹೆಚ್ಚು ನಷ್ಟ ಆಗೋದು ಯಾರಿಗೆ? ಪಾಕಿಸ್ತಾನದಲ್ಲಿ ನಾವು ನಷ್ಟ ಮಾಡೋಕೆ ಏನು ಉಳಿದೇ ಇಲ್ಲ. ಇದರಿಂದ ಆಗೋ ನಷ್ಟ ಇಡೀ ಪಾಕಿಸ್ತಾನಕ್ಕಾಗೋ ನಷ್ಟಕ್ಕಿಂತ ಹೆಚ್ಚಿರುತ್ತೆ. ಹಂಗಂತ ಬಿಟ್ಕೊಡ್ಬೇಕಾ? ಈ ಡೈಲಾಮ ಇದೆಯಲ್ವಾ, ಯುದ್ಧ ನಿಲ್ಲಿಸದೇ ಇದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದೆ ಅಂತ ಅವರೇ ಹೇಳಿದ್ ಮಾತಿದ್ದು. ಅದಂಗೆ ಅವರೇ ಅನ್ಕೊಂಡ್ರು ಪರಮಾಣು ಅಸ್ತ್ರ ಪ್ರಯೋಗ ಆಗೋದನ್ನ ನಾವು ತಡೆದ್ವಿ ಅಂತ. ನಾನು ದೊಡ್ಡಣ್ಣ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದೆ ಅಮೆರಿಕ. ತಮ್ಮನ್ನ ತಾವು ಹೀರೋ ಅಂದ್ಕೋಬಹುದು, ಅಥವಾ ಅದೇ ಮನಸ್ಥಿತಿಯವರು ಅವ್ರನ್ನ ಹೀರೋ ಅಂತಂತಿರ್ಬೋದು. ರಷ್ಯಾ ಮತ್ತೆ ಉಕ್ರೇನ್ ಬಗ್ಗೆ ಮಾತಾಡಿದ್ವಿ. ಭಾರತ ಪಾಕಿಸ್ತಾನದ ಯುದ್ಧದ ಸನ್ನಿವೇಶ ಆದ್ರೆ ಪರಿಣಾಮಗಳೆರಡೇ ದೇಶಗಳು ಅನುಭವಿಸ್ಬಿಡ್ತಾವ. ನೋಡಿ, ಆರ್ಥಿಕವಾಗಿ ಎಷ್ಟೆಲ್ಲ ಪರಿಣಾಮಗಳನ್ನ ಬೀರ್ಬೋದು. ಫಸ್ಟಿಗೆ ಆಗೋದೇ ಸಾವು ನೋವು. ಅಂದ್ರೆ ಆ ಕಡೆ ಇರೋರು ಸೈನಿಕರೇ, ಈ ಕಡೆ ಇರೋರು ಸೈನಿಕರ ಸಾವು ನೋವು. ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡಿದ್ರೆ ಆ ಸಾವು ನೋವು. ಥರ್ಡ್ ಪಾಯಿಂಟ್ ಆರ್ಥಿಕತೆ. ಅಂದರೆ ಒಂದು ದಿವಸ ಯುದ್ಧ ಆಯಿತು ಅನ್ನೋದಾದರೆ ಇಟ್ ಈಸ್ ಆಲ್ಮೋಸ್ಟ್ ಒಂದು 5 ವರ್ಷ ಬೇಕಾಗುತ್ತೆ ಚೇತರಿಸ್ಕೊಳ್ಳೋಕೆ. ಅದು 2ನೇ ದಿವಸಕ್ಕೆ ಕಂಟಿನ್ಯೂ ಆಯಿತು ಅಂದರೆ ಎಗೇನ್ ಇದು ಖರ್ಚುಗಳೇ ಅಲ್ವಾ, ಅದ್ರ ಬಗ್ಗೆ ಅರಿವಿರಬೇಕಲ್ವಾ ಅಂತ. ನೋಡಿ, ಹೌದು, ಒಂದು ಜೀವ ಹಾನಿಗೆ ನಾವು ಅದಕ್ಕೊಂದು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ, ಪರಿಹಾರ ಅಂತ ಮಾಡೋಕ್ಕಾಗಲ್ಲ. ಅದೆಲ್ಲಕ್ಕಿಂತ ದೊಡ್ಡದು, ಜೀವ ಎಲ್ಲಕ್ಕಿಂತ ದೊಡ್ಡದು. ಆದ್ರೆ ನೀವು ಒಂದು ಹೇಳಿದ್ರಿ ಏನಂತ, ಆರ್ಥಿಕವಾಗಿ ಆಗುವಂತ ಹಾನಿ ಅಂತ. ಅದಷ್ಟೇ ಅಲ್ಲ, ಕೆಲವೊಮ್ಮೆ ಪರಿಸರ ಹಾನಿ ಅಂತ. ಈಗ ಸ್ಫೋಟ ಆದ್ರೆ ಪರಿಸರ ಹಾನಿ ಅದು ಎಷ್ಟು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಅದರಿಂದ ನೀರು ಕಲುಷಿತ ಆಗುತ್ತೆ, ಭೂಮಿ ಕಲುಷಿತ ಆಗುತ್ತೆ, ಅಲ್ಲಿ ಪ್ರಾಣಿ ಪಕ್ಷಿಗಳ ಇಡೀ ಜೀವ ಸಂಕುಲ ಡಿಸ್ಟರ್ಬ್ ಆಗುತ್ತೆ. ಅದೆಲ್ಲವೂ ರಿಟರ್ನ್ ಆಗ್ಲಿಕ್ಕೆ ನೀವು ಹೇಳಿದ್ರೆ 5 ವರ್ಷನೂ ಸಾಗಲ್ಲ. ದುಡಿಬಹುದು, ಅದು ಓಕೆ, ಬೇರೆ ವಿಷಯ. ಈಗ ಏನೋ ಜಾಗತೀಕರಣಗೊಂಡಿರುವಂತ ಸಂದರ್ಭದಲ್ಲಿ ದುಡಿಲಿಕ್ಕೆ ಬೇರೆ ಮಾರ್ಗಗಳಿದ್ದಾವೆ. ಆದ್ರೆ ಈ ಪರಿಸರ ಹಾನಿ ಇದೆಯಲ್ಲ, ಇದು ಅಷ್ಟು ಸುಲಭಕ್ಕೆ ರಿಟರ್ನ್ ಆಗುವಂತದ್ದಲ್ಲ. ಕರೆಕ್ಟ್. ನೀವು ಹೇಳಿದಂಗೆ ಒಂದು ದಿನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಅದು ಯುದ್ಧ ಒಂದೇ ದಿನದಲ್ಲಿ ನಿಲ್ಬೇಕಲ್ಲ. ಹೌದು, ಶುರು ಮಾಡಿದ್ಮೇಲೆ ನಿಲ್ಸುವಂತದ್ದು ಭಾರತದ ಕೈಯಲ್ಲೂ ಇರಲ್ಲ, ಪಾಕಿಸ್ತಾನದ ಕೈಯಲ್ಲೂ ಇರಲ್ಲ. ಜೊತೆಗೆ ಈಗ ನೋಡಿ, ಇಲ್ಲೆಲ್ಲ ದೇಶದಲ್ಲಿ ನೀವ್ ಹೇಳ್ದಂಗೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅಂತಿಮವಾಗಿ ಯುದ್ಧ ಆಗ್ಬಿಟ್ಟಿದ್ರೆ ಅಥವಾ ನಾಳೆ ಆದ್ರೆ ಅತಿ ಹೆಚ್ಚು ನಷ್ಟ ಆಗೋದು ಯಾರಿಗೆ? ಅದು ಜೀವ ಹಾನಿ ಇರ್ಬೋದು, ಪರಿಸರ ಹಾನಿ ಇರ್ಬೋದು, ಆರ್ಥಿಕ ನಷ್ಟ ಇರ್ಬೋದು. ಆಗೋದು ಯಾರಿಗೆ? ಖಂಡಿತ ಭಾರತಕ್ಕೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ನಾವು ನಷ್ಟ ಮಾಡಕ್ಕೆ ಏನು ಉಳಿದೇ ಇಲ್ಲ. ಕರೆಕ್ಟ್. ಪಾಪ ನಾನು ಹೇಳ್ತಿದ್ನಲ್ಲ, ಜೀವ ದೊಡ್ಡದು ಎಲ್ರಿಗಿನ್ನ. ಪಾಕಿಸ್ತಾನದ ಜೀವಗಳಿರಲಿ, ಭಾರತದ ಜೀವಗಳಿರಲಿ, ಪಾಕಿಸ್ತಾನದ ಸೈನಿಕರಿರಲಿ, ಭಾರತದ ಸೈನಿಕರಿರಲಿ. ಅದಕ್ಕೆ ಮೀರಿ ನಾವು ಮಾತಾಡೋದಾದ್ರೆ ಪಾಕಿಸ್ತಾನದ ಇವತ್ತು ಆರ್ಥಿಕತೆ ತುಂಬಾ ತಳಮಟ್ಟದಲ್ಲಿದೆ. ಅಲ್ಲಿ ನಾವು ಹೋಗಿ ಏನು, ಈಗ ಫಾರ್ ಎಕ್ಸಾಂಪಲ್ ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್, ಇನ್ನೊಂದು 4 ಹೆಸರು ಹೇಳ್ಬೋದಪ್ಪ ಮಾಡಿದ್ರೆ. ಆಕ್ಚುಲಿ ನಂಗೆ 5 ನೆನಪಾಗ್ಲಿಲ್ಲ. ಆಯ್ತಾ? ನೀವಿಷ್ಟು ನಾಶ ಮಾಡ್ಬಿಟ್ರೆ ಓಕೆ, ಆದ್ರೆ ಅವರು ನಮ್ಮ ಒಂದು ದೆಹಲಿ, ಒಂದು ಬಾಂಬೆ ಅಥವಾ ಒಂದು ಬೆಂಗಳೂರಿನ ಏನಾದ್ರು ಗುರಿಯಾಗಿ ಇಟ್ಕೊಂಡು ದಾಳಿ ಮಾಡಿಬಿಟ್ರೆ ಇದರಿಂದ ಆಗೋ ನಷ್ಟ ಇಡೀ ಪಾಕಿಸ್ತಾನಕ್ಕಾಗೋ ನಷ್ಟಕ್ಕಿಂತ ಹೆಚ್ಚಿರುತ್ತೆ. ಹೌದು, ಐ ಅಗ್ರಿ. ಸೊ ಇದನ್ನು ಯೋಚನೆ ಮಾಡ್ಬೇಕಲ್ಲ. ನಿಜ ನಾನು ಶಕ್ತಿವಂತ, ನನ್ನ ಎದುರುಗಡೆ ಇರೋ ದುರ್ಬಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಹೊಡೆದು ಬಿಸಾಕ್ಬಿಡಕ್ಕಾಗುತ್ತಾ? ಬಂಡೆಗೆ ತಲೆ ಚಚ್ಕೋಬಾರ್ದು. ಖಂಡಿತ ಸಾಧ್ಯ ಇಲ್ಲ. ನೋಡಿ, ಇದು ಹೆಂಗೆ ಅಂತಂದ್ರೆ, ಕೆಸರು ನಮ್ಮ ಮೇಲೆ ಬಿದ್ರು ನಮ್ ದೇಹವೇ ಗಲೀಜಾಗೋದು, ನಾವು ಕೆಸರು ಮೇಲೆ ಬಿದ್ರು ನಮ್ ದೇಹನೇ ಗಲೀಜಾಗೋದು. ಪಾಕಿಸ್ತಾನ ಈ ವಿಷಯದಲ್ಲಿ ಕೆಸರು ಹೋಲಿಸ್ತಿದ್ದೀನಿ, ಆದ್ರೆ ವಾಸ್ತವ ಇದು. ಕಡೆ ಪಕ್ಷ ಪಿಯೋಕನಾದ್ರೂ ಆಕ್ಯುಪೈ ಮಾಡ್ಕೋಬೇಕಾಗಿತ್ತು ಅನ್ನೋಂಥ ಟಾಕ್ ಬಂದಾಗ ಕೆಲವ್ರು ಮಾತಾಡ್ತಾ ಇದ್ರು, ಅಯ್ಯೋ ಪಾಕಿಸ್ತಾನದ ಆ ಪಿಒಕೆ ಏನ್ ಪಾರ್ಟ್ ಇದೆ ಅದನ್ನ ತಗೊಂಡ್ರೆ ಮತ್ತೊಂದು ಆರ್ಥಿಕವಾಗಿ ಅವ್ರನ್ನ ಉದ್ಧಾರ ಮಾಡಕ್ಕೆ, ಅಲ್ಲಿರುವಂತ ಮುಸ್ಲಿಮರನ್ನು ಉದ್ಧಾರ ಮಾಡಕ್ಕೆ ಮತ್ತೆ ಬಜೆಟ್ ಅಲ್ಲಿ ಜಾಸ್ತಿ ಇನ್ನೂ ಸಾಲ ಮಾಡ್ಬಿಡ್ತಾರ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಅಂತ. ಈ ಡೈಲಾಮ ಇದೆ ಅಂದ್ರೆ ಜನಸಾಮಾನ್ಯರು ನಮಗೆ ಇಮಿಡಿಯೇಟ್ಲಿ ಒಂದು ಡೈಲಾಮ ಶುರು ಆಯ್ತು. ಆಡಳಿತ ನಡೆಸೋರ್ಗೆ ಎಷ್ಟು ಇದಿರುತ್ತೆ, ತಗೋಬೇಕಾ ಬೇಡವಾ, ತಗೊಂಡ್ರೆ ಆಗುವ ಪರಿಸ್ಥಿತಿಗಳೇನು, ಪರಿಣಾಮಗಳೇನು, ಬಿಟ್ರೆ ಆಗುವಂತ ಪರಿಣಾಮಗಳೇನು. ಅಂದ್ರೆ ನಾ ಅದಕ್ಕೆ ಹೇಳಿದ್ದು, ಒಂದ್ ಸರ್ಕಾರ, ಯಾವುದೇ ಸರ್ಕಾರ ಅದು ಯುದ್ಧ ಆರಂಭಿಸೋದು ಅಂತಂದ್ರೆ 100 ಬಾರಿ ಯೋಚನೆ ಮಾಡಿರ್ಬೇಕು. ಅಂಡ್ ಆ ಪಿಒಕೆ ಪಾರ್ಟ್ ಅನ್ನು ತಗೊಂಡ್ಬಿಟ್ರೆ ಅಲ್ಲಿರುವಂತ ಜನರ ಮನಸ್ಥಿತಿನ ಬದಲಾಯಿಸೋದೇ ಬಿಗ್ ಟಾಸ್ಕ್.
ಅಲ್ಲಿರೋರ ಮನಸ್ಥಿತಿನ ಬೇರೆನೇ ಇರುತ್ತೆ ಇಷ್ಟು ವರ್ಷಗಳಲ್ಲಿ. ಖಂಡಿತ ಇರುತ್ತೆ. ಆದ್ರೆ ಸುಧಾ ನೋಡಿ, ಎಲ್ಲರಿಗೂ ಎಂಡ್ ಆಫ್ ದ ಡೇ ನಮಗ್ ನಮ್ಮ ಹೊಟ್ಟೆ ಮುಖ್ಯ, ಅನ್ನ ಮುಖ್ಯ, ನಮ್ಮ ಮಕ್ಕಳಿಗೆ ಶಿಕ್ಷಣ ಮುಖ್ಯ, ನಮ್ಮ ಬದುಕು ಮುಖ್ಯ. ಅದು ಸುಧಾರಣೆ ಆಗ್ತಿದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಸಾಮಾನ್ಯವಾಗಿ ಯುದ್ಧಗಳು ಎಲ್ಲಾಗ್ತವೆ ಅಂತಂದ್ರೆ ಎಲ್ಲಿ ನಿರುದ್ಯೋಗ ಇರುತ್ತೋ ಅಲ್ಲಿ, ಎಲ್ಲಿ ಬೌದ್ಧಿಕವಾಗಿ ದಾರಿದ್ರ್ಯ ಇರುತ್ತೋ ಆ ದೇಶಗಳಲ್ಲಿ, ಶಿಕ್ಷಣ ಇಲ್ಲದಿರೋ ಕಡೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಅಲ್ಲಿನ ನಾಯಕರುಗಳು, ಹಿಂದೆ ರಾಜರು, ಈಗ ರಾಜಕಾರಣಿಗಳು, ಅವರು ಯುದ್ಧ ಮಾಡಿ ಅದೇನೋ ಡೈವರ್ಟ್ ಮಾಡಿ ಚುನಾವಣೆಗೆ ವಿಷಯಕ್ಕೆ ಅಂತ ಬಳಸ್ಕೊಂಡು ಅವರ ಗದ್ದುಗೆಯನ್ನ ಭದ್ರ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಸೊ ಅಂತಿಮವಾಗಿ ಜನರಿಗೆ ಬದುಕು ಮುಖ್ಯ. ಸೊ ಆಳ್ಬೇಕಾಗಿರೋರು ಕೂಡ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ಬೇಕು. ಯುದ್ಧ ಮಾಡೋದು, ಯುದ್ಧ ಅಂತಿಮ ಆಯ್ಕೆ. ಏನು ದಾರಿನೇ ಇಲ್ಲಪ್ಪ. ಈಗ ಫಸ್ಟ್ ನೋವಾದ್ರೆ ನಾವು ಒಂದು ಏನೋ ಮೂವ್ ಹಚ್ಕೊಳ್ಬಹುದು, ಸ್ಪ್ರೇ ಮಾಡ್ಕೊಳ್ಬಹುದು, ಎಲ್ಲ ಮಾಡ್ಬೋದು. ಅದಾದ್ಮೇಲೆ ಓಕೆ ನೆಕ್ಸ್ಟ್ ಸ್ಟೆಪ್ ಆಪರೇಷನ್ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಾಗುತ್ತೆ. ಅದಾದ್ಮೇಲೆ ಬೆಲ್ಟ್ ತೆಗಿಬೇಕು ಅಂದ್ರೆ ತೆಗಿಬೇಕಾಗುತ್ತೆ. ಕರೆಕ್ಟ್, ಅದೇ ಫಸ್ಟ್ ಆಪ್ಷನ್. ಹಾಗಾಗಿ ಯುದ್ಧ ಅನ್ನೋದು ಅಂತಿಮ ಆಯ್ಕೆ ಆಗಿರ್ಬೇಕೆ ಹೊರತು ನಾವು ಈಗ ಆಯ್ತಪ್ಪ ಇವತ್ತು ಅವರು ಪಹಲ್ಗಾಮ ದಾಳಿ ಮಾಡಿದ್ರು, ಯುದ್ಧ ಮಾಡ್ತೀವಿ. ಇನ್ನೊಂದೆಲ್ಲ ರಷ್ಯಾ ಉಕ್ರೇನ್ ನಲ್ಲಿ ಅವರು ಯುದ್ಧ ಮಾಡ್ತಾರೆ, ಇನ್ನೊಂದ್ ಕಡೆ ನಾರ್ತ್ ಕೊರಿಯಾದವ್ರು ಅವ್ರು ಯುದ್ಧ ಮಾಡ್ತಾರೆ, ಅಮೆರಿಕ ಇನ್ನೊಂದು ಯುದ್ಧ ಮಾಡ್ತಾರೆ. ಪ್ರಪಂಚದ ಗತಿ ಏನಾಗುತ್ತೆ? ಕರೆಕ್ಟ್. ಒಂದು 5-10 ವರ್ಷದಲ್ಲಿ ಇಡೀ ಪ್ರಪಂಚನೇ ಹಾಳಾಗ್ಬಿಟ್ಟಿರುತ್ತೆ. ಹಾಗಾದ್ರೆ ಕದನ ವಿರಾಮ ಅನ್ನುವಂತ ನಿರ್ಧಾರ ಭಾರತದ, ಪಾಕಿಸ್ತಾನದ, ಟ್ರಂಪ್ದ? ಈಗ ನೋಡಿ, ಅದು ಇನ್ನೊಂದು ಕಾನ್ಫ್ಲಿಕ್ಟ್. ಈಗ ನಾನು ಇದನ್ನ ಬೇರೆ ತರ ನಾನು ಗ್ರಹಿಸ್ತಿದ್ದೀನಿ, ಮತ್ತೆ ಹಾಗಾಗಿ ನಾನು ಹೇಳ್ತೀನಿ ಏನಂದ್ರೆ, ನೋಡಿ ಅಮೆರಿಕದ ಪರಿಸ್ಥಿತಿ ಹೇಗಿದೆ ಈಗ ಅಂದ್ರೆ, ಒಂದ್ ಕಾಲದಲ್ಲಿ ಏನ್ ದೊಡ್ಡಣ್ಣ ಅಂತಿದ್ರಲ್ಲ ಹಾಗೇನಿಲ್ಲ. ಉಕ್ರೇನ್ ಕೂಡ ಅಮೆರಿಕದ ಮಾತು ಕೇಳಿಲ್ಲ ರೀಸೆಂಟ್ಲಿ, ಆಯ್ತಾ? ಅಥವಾ ಇನ್ನು ಬಹಳಷ್ಟು ದೇಶಗಳು ಇಸ್ರೇಲ್ ಕೇಳಲಿಲ್ಲ. ಅಂತ ಸಣ್ಣ ರಾಷ್ಟ್ರಗಳೇ ಅಮೆರಿಕ ಮತ್ತು ಡೋಂಟ್ ಕೇರ್ ಅಂತ ಹೇಳಿ. ಭಾರತ ಯಾಕೆ ಕೇಳ್ಬೇಕಿತ್ತು? ಮತ್ತೆ ಅಮೆರಿಕ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಅಮೆರಿಕಕ್ಕೆ ನಿಜಕ್ಕೂ ಈಗ ಪ್ರತಿಸ್ಪರ್ಧಿ ಆಗಿರೋದು ಚೈನಾ. ಯಾಕೆಂದ್ರೆ ಚೈನಾ ಜಾಗತಿಕವಾಗಿ ತನ್ನ ಪ್ರಭಾವವನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಳ್ತಾನೆ ಇದೆ. ಚೈನಾ ಮೇಲೆ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅಮೆರಿಕಕ್ಕೆ ಯಾವ ರಾಷ್ಟ್ರಗಳು ಚೈನಾವನ್ನು ವಿರೋಧಿಸ್ತವೋ ಆ ದೇಶಗಳ ಜೊತೆ ನಿಂತ್ಕೊಳ್ಬೇಕು. ಇವತ್ತು ಖಂಡಿತ ಭಾರತ ಜೊತೆ ನಿಂತಿರ್ಲಿಕ್ಕೆ ಅದೇ ಕಾರಣ, ಭಾರತದ ಮೇಲಿನ ಪ್ರೀತಿ ಅಲ್ಲ. ಹಂಗ್ ನೋಡಿದ್ರೆ ಮೊದಲಿಂದನೂ ಕೂಡ ಅಮೆರಿಕ ಭಾರತದ ವಿರೋಧಿ ನಿಲುವುಗಳನ್ನು ತೆಗೆದುಕೊಂಡಂತ ದೇಶ. ಯಾವತ್ತಿಗೂ ರಷ್ಯಾ ನಮ್ ಜೊತೆಗೆ ನಿಂತಿತ್ತು, ಆ ತರದ ದೇಶ ಅಲ್ಲ ಅಮೆರಿಕ. ಇವತ್ತು ಅವರು ನಮ್ಮ ಪರವಾಗಿ ಬರ್ತಾರೆ ಅಂದಾಗ ಚೀನಾ ವಿರುದ್ಧ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನಿಜಕ್ಕೂ ಪ್ರೀತಿಯಿಂದ ಬರ್ತಿದಾರ ಅಥವಾ ಶತ್ರುವಿನ ಶತ್ರು ಮಿತ್ರ ಅನ್ನುವ ಕಾರಣಕ್ಕೋಸ್ಕರ ಬರ್ತಿದಾರ ಅನ್ನೋದನ್ನ, ಈ ಎಚ್ಚರಿಕೆಯನ್ನ ನಾವು ಇಟ್ಕೊಳ್ಬೇಕಿತ್ತು ಒಂದು ದೇಶ ಆಗಿ. ಮತ್ತೆ ನನಗೆ ಎಲ್ಲಕ್ಕಿಂತ ಹೆಚ್ಚು ಸಮಸ್ಯಾತ್ಮಕ ಅಂತ ಅನ್ಸಿದ್ದೇನು ಅಂತಂದ್ರೆ, ಟ್ರಂಪ್ ಅವರು ಮಾಡಿದಂತಹ ಹೇಳಿಕೆ ಮತ್ತು ಅಮೆರಿಕದ ಸೆಕ್ರೆಟರಿ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಒಬ್ರು ಮಾಡಿದಂತ ಹೇಳಿಕೆ ಏನಪ್ಪಾ ಅಂತಂದ್ರೆ, ನಾವು ಹೇಳಿದ್ವಿ ನಮ್ಮ ಮಾತು ಕೇಳಿದ್ರು ಅಂತ ಹೇಳೋದು, ಮತ್ತೆ ಪರಮಾಣು ಅಸ್ತ್ರವನ್ನ ಪ್ರಯೋಗ ಆಗೋದನ್ನ ನಾವು ತಡೆದ್ವಿ ಅಂತ. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ, ನೀವು ಯುದ್ಧ ನಿಲ್ಲಿಸ್ತಾ ಇದ್ರೆ ನಾವು ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ವಿ. ವಾರ್ನಿಂಗ್. ಹೌದು. ಈ ಮುಖಾಂತರ ಅಮೆರಿಕ ಇಡೀ ಜಗತ್ತಿಗೆ ಏನ್ ಸಂದೇಶ ಕೊಡ್ತು? ಐ ಕ್ಯಾನ್ ಅನ್ನುವಂತ ಸಂದೇಶ ಕೊಡ್ತು. ನಾನು ಪಾಕಿಸ್ತಾನ ಜೊತೆಗೆ ಬೇಕಾದ್ರೆ ಮಾತಾಡಬಲ್ಲೆ, ಭಾರತದ ಜೊತೆಗೆ ಬೇಕಾದ್ರೆ ಮಾತಾಡಬಲ್ಲೆ, ಭಾರತವನ್ನ ನಿಯಂತ್ರಿಸಬಲ್ಲೆ, ಬೆದರಿಸಬಲ್ಲೆ ಅನ್ನುವಂತ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಂಗಲ್ವಾ? ಖಂಡಿತ. ಅವರು ಅಫ್ಕೋರ್ಸ್ ಯುದ್ಧ, ಈಗ ಇಬ್ರು ಜಗಳ ಮಾಡ್ಕೊಂಡಾಗ ಮಧ್ಯೆ ಅವರು ಯಾರೋ ಬರೋದು ಬಿಡಿಸೋದು ಸಹಜ. ಹಂಗೆ ಎರಡು ದೇಶಗಳ ನಡುವೆ ಈ ತರ ಒಂದು ಬಿಕ್ಕಟ್ಟು ಸೃಷ್ಟಿಯಾದಾಗ ಮಿತ್ರ ರಾಷ್ಟ್ರಗಳು ಅಂತ ನಾವೇನ್ ಕರಿತಿರ್ತೀವಲ್ಲ, ಸಾಮಾನ್ಯವಾಗಿ ಬಳಸ್ತಿರ್ತೀವಲ್ಲ ಪದ, ಆ ತರದ ರಾಷ್ಟ್ರಗಳು ಬಂದು ಯುದ್ಧ ಬೇಡ ಅಂತ ಹೇಳೋದು ಸಹಜ. ಆದ್ರೆ ನೀವು ಯುದ್ಧ ನಿಲ್ಲಿಸದೇ ಇದ್ರೆ ನಾನು ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದೆ ಅಂತ ಅವರೇ ಹೇಳಿದ್ ಮಾತಿದ್ರು. ಹೌದೌದು, ಇಟ್ ಇಸ್ ಓಪನ್ ಸ್ಟೇಟ್ಮೆಂಟ್. ಸೊ ಈ ರೀತಿ ಇದು ಮಾಡಿದ್ರು. ಆಮೇಲೆ ಇನ್ನೊಂದು ಏನು ಆಯಾಮ ಏನಿದೆ ಅಂತಂದ್ರೆ, ಓಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿಟ್ಟ,
ಮಧ್ಯಸ್ಥಿಕೆ ವಹಿಸಿ ಒಂದು ಬಿಕ್ಕಟ್ಟನ್ನ ಬಗೆಹರಿಸಿದೆ ಅಂತಂದ್ರೆ ಫೈನ್, ಅದನ್ನ ಭಾರತ ಸರ್ಕಾರ ಹೇಳ್ಬೇಕಷ್ಟೇ. ಊರಿಗೆ ಮುಂಚೆ ಅವ್ರು ಬಂದು ಹೇಳೋದಲ್ಲ. ಅವರು ಅಲ್ಲಲ್ಲ, ಅವರು ಓಕೆ, ಈಗ ಇಬ್ಬರ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರಿಂದ ಅದು ಅನೌನ್ಸ್ ಮಾಡಿದ್ರು ಅಂತಾನೆ ಅನ್ಕೊಳ್ಳೋಣ. ಆ ನಂತರದಲ್ಲಿ ಹೇಳಿದ್ದಾರೆ ಬೆದರಿಕೆ ಹಾಕಿದ್ದು, ನಾನು ಪರಮಾಣು ಯಾರು ಹೇಳಿದ್ದು? ಆಕ್ಚುಲಿ ಭಾರತ ಹೇಳಿತ್ತ, ಪಾಕಿಸ್ತಾನ ಹೇಳಿತ್ತ, ಬೆದರಿಕೆ ಹಾಕಿತ್ತ? ಕ್ಲಾರಿಟಿನೇ ಇಲ್ಲ. ಅದಂಗ ಅವರೇ ಅನ್ಕೊಂಡ್ರು ಪರಮಾಣು ಅಸ್ತ್ರ ಪ್ರಯೋಗ ಆಗೋದನ್ನ ನಾವು ತಡೆದ್ವಿ ಅಂತ. ಮತ್ತೆ ಹೇಳಿದ್ರು ಪರಮಾಣು ಅಸ್ತ್ರ ಆಗ್ತದೆ ಅಂತ ಪಾಕಿಸ್ತಾನ ಇರ್ಲಿ, ಭಾರತ ಇರ್ಲಿ, ಅಥವಾ ಇನ್ನೊಂದು ದೇಶ ಇರ್ಲಿ, ಅಂತದೊಂದು ಹೆಜ್ಜೆ ಇಟ್ಟಿದ್ರೆ ಇಡೀ ಜಗತ್ತು ಇವತ್ತು ಆ ದೇಶವನ್ನ ಕಾರ್ನರ್ ಮಾಡ್ಬಿಡುತ್ತೆ. ಹೌದೌದು. ಸೊ ಅಂತ ಪರಿಸ್ಥಿತಿನಲ್ಲಿ ಇವರು ಅಮೆರಿಕ ನಾನು ಪರಮಾಣು ಅಸ್ತ್ರ ಆಗುವುದನ್ನು ತಡೆದೆ ಅಂತ ಆ ಕ್ರೆಡಿಟ್ ತಗೊಳ್ಳುವಂಥದ್ದು. ಅಂದ್ರೆ ಅವರು ನಾನು ದೊಡ್ಡಣ್ಣ ಅಂತ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದೆ ಅಮೆರಿಕ. ಇದು ಒಂದು. ಬಟ್ ಅಲ್ಲಿರೋ ಸಾಮ್ಯತೆ ನಾನು ಗಮನಿಸ್ತಾ ಇದ್ದೆ. ಟ್ರಂಪ್ ಹೇಳ್ತಾರೆ ಅಲ್ಲಿ ಆಗ್ತಿರುವಂತ ಪರಮಾಣು ಯುದ್ಧವನ್ನ ನಾನು ನಿಲ್ಲಿಸ್ದೆ, ಅಲ್ಲಿ ತಗೊಳ್ಳೋಣ ಒಂದ್ ಅಂಶನ. ಈ ಕಡೆ ಆದಂಪುರ ವಾಯುನೆಲೆಯಲ್ಲಿ ಬಂದ್ಬಿಟ್ಟು ಯಾವುದೇ ಪರಮಾಣು ಬೆದರಿಕೆಗೆ ನಾನು ಹೆದರೋದಿಲ್ಲ, ನಾವು ಹೆದರೋದಿಲ್ಲ. ಇದು ಮೋದಿ ಸ್ಟೇಟ್ಮೆಂಟ್. ಹಾಗಾದ್ರೆ ಹೆದರ್ಸ್ತವ್ರು ಯಾರು? ಅದನ್ನ ನಾನು ಹೇಳಿದ್ದು. ಇಲ್ಲಿ ಯಾರು ಎದುರಿಸಿಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಅದರ ಪ್ರಸ್ತಾಪ ಆಗಿಲ್ಲ. ಪರಮಾಣು ಅಸ್ತ್ರ ಪ್ರಯೋಗದ ಪ್ರಸ್ತಾಪನೆ ಆಗಿಲ್ಲ, ಆಗ್ಲೂಬಾರದು ಆಕ್ಚುಲಿ. ಕರೆಕ್ಟ್. ಆಯ್ತಾ? ಯಾವುದೇ ದೇಶ ಮಾಡ್ಲಿ, ನಾನು ಹೇಳಿರೋ ಭಾರತ ಪಾಕಿಸ್ತಾನದ ಕ್ಷಣ ಮಾತ್ರ ಮರ್ತ್ಬಿಡಿ, ಬೇರೆ ದೇಶಗಳು ಮಾಡಿದ್ರು ಕೂಡ ಜಗತ್ತು ಬೇರೆ ರೀತಿ ನೋಡುತ್ತೆ ಆ ದೇಶವನ್ನ. ಕರೆಕ್ಟ್. ನಾಳೆಗೆ ಟರ್ಕಿನೋ ಏನೋ ನ್ಯೂಜಿಲ್ಯಾಂಡೋ ಸ್ವಿಟ್ಜರ್ಲ್ಯಾಂಡೋ ಅಮೆರಿಕನೋ ಆಸ್ಟ್ರೇಲಿಯಾ ಯಾರು ಅಂತ ಹೇಳಿದ್ರೆ ಇದು ಅಪಾಯಕಾರಿ ದೇಶ ಅಂತ ಪರಿಗಣಿಸುತ್ತೆ. ಭಾರತ ಆ ಕಳಂಕವನ್ನು ಹೊತ್ಕೊಂಡಂಗ. ಕರೆಕ್ಟ್. ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತ ಹೇಳಿ. ಈ ಕಡೆ ಕದನ ವಿರಾಮ ಅವು ತೂಗದೇ ಇಲ್ಲ, ತಾಳಮೇಳ ಬರೋದೇ ಇಲ್ಲ ಸ್ಟೇಟ್ಮೆಂಟಿಗೆ. ಅಂದ್ರೆ ಅದ್ರ ಜೊತೆಗೆ ಜೀವಿಸ್ಬೇಕಾ ಆ ಎರಡು ಸ್ಟೇಟ್ಮೆಂಟ್ ಜೊತೆಗೆ? ನಾವು ಏನಿಲ್ಲ ನೋಡಿ, ಆಗ ನಾವು ಮೊದ್ಲು ಮಾತಾಡಿದ್ವಲ್ಲ, ಯುದ್ಧೋನ್ಮಾದ, ಇನ್ನೊಂದ್ ಕಡೆ ಕದನ ವಿರಾಮ. ಅಂದ್ರೆ ಒಂದಷ್ಟು ಜನ ಇದು ಸರಿ ಅಂತಿದ್ದಾರೆ, ಒಂದಷ್ಟು ಜನ ಇದು ಸರಿ ಅಂತಿದ್ದಾರೆ. ಆಡಳಿತ ನಡೆಸುವಂತವ್ರು ಇದ್ರ ನಡುವೆ ಒಂದು ಸಮನ್ವಯ ಸಾಧಿಸ್ಬೇಕು. ಹೇಗ್ ಸಾಧಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟು ವರ್ಷದ ನನ್ನ ಪತ್ರಕರ್ತನ ಅನುಭವದಿಂದ. ನನಗೆ ಅನಿಸ್ತು ಅಂದ್ರೆ ನಿನ್ನೆ ಆ ಸ್ಟೇಟ್ಮೆಂಟ್ ಮಾಡೋ ಅಗತ್ಯ ಇರಲಿಲ್ಲ, ಮಾಡ್ಬೇಕಾಗಿತ್ತು. ಯಾವಾಗ ಮಾಡ್ಬೇಕಿತ್ತು ಗೊತ್ತಾ? ಪಹಲ್ಗಾಮ ದಾಳಿ ಆದ್ಮೇಲೆ ಅದರ ಮರುದಿನ ಇದೇ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಹೋಗಿ ಮಾತಾಡಿದಲ್ಲ, ಬಿಹಾರದಲ್ಲಿ ನಿಂತ್ಕೊಂಡು ಹೇಳಿದ್ರಲ್ಲ ಮಾತುಗಳು, ಅದೇ ಮಾತುಗಳನ್ನ ಅವರು ಪಹಲ್ಗಾಮದಲ್ಲಿ ನಿಂತ್ಕೊಂಡು ಹೇಳಿದ್ದೇ ಸಾಕಿತ್ತು. ಈಗ ನಾವ್ ಆಡುವ ಮಾತುಗಳಿಗೆ ಯಾವ ಸಂದರ್ಭದಲ್ಲಿ ಆಡ್ತೀವಿ ಮತ್ತು ಎಲ್ಲಿ ಆಡ್ತೀವಿ, ಯಾರ ಜೊತೆಗೆ ಆಡ್ತೀವಿ ಅನ್ನೋದು ಅದಕ್ಕೆ ಬೇರೆ ಬೇರೆ ರೀತಿಯ ಮಹತ್ವವನ್ನು ತಂದುಕೊಡ್ತಾರೆ. ಇಲ್ಲಾಗಿದ್ದು ಅಷ್ಟೇ. ಎಲ್ಲ ಆಯ್ತು, ಕದನ ವಿರಾಮ ಅಂತ ಘೋಷಣೆ ಆದ್ಮೇಲೆ ನಾವು ಯಾವುದೇ ಪರಮಾಣು ಅಸ್ತ್ರಕ್ಕೆ ಬೆದರುವುದಿಲ್ಲ, ನೀರು ಮತ್ತು ರಕ್ತ ಒಟ್ಟಿಗೆ ಇರಲಿ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅದಷ್ಟು ಸಮಯೋಚಿತ ಅಲ್ಲ ಅಂತ ಅನಿಸ್ತದೆ. ಇಷ್ಟು ತನಕದ ಒಂದು ಟಾಕಲ್ಲಿ ನನಗನ್ಸಿದ್ದು ಎಲ್ಲರೂ ಹೀರೋಗಳಾಗಕ್ಕೆ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳಿ. ಪಹಲ್ಗಾಮಲ್ಲಿ ಅಮಾಯಕರನ್ನ ಹತ್ಯೆ ಮಾಡಿ ಉಗ್ರತ್ವವನ್ನು ಪೋಷಿಸೋರ್ಗೆ ಅಥವಾ ಪಾಕಿಸ್ತಾನದ ದೃಷ್ಟಿಯಲ್ಲಿ ಉಗ್ರರು ಹೀರೋ ಆಗ್ಬಿಟ್ರು. ಇಲ್ಲಿ ಆಪರೇಷನ್ ಸಿಂಧೂರ ಮಾಡಿ ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ಪರಮಾಧಿಕಾರ ಕೊಟ್ಟು ಬಿಜೆಪಿ ಅಥವಾ NDA ಅಥವಾ ಒಂದು ಪಕ್ಷ ಅಥವಾ ಕೇಂದ್ರ ಸರ್ಕಾರ ಹೀರೋಗಳಾಗ್ಬಿಟ್ರು. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ನಿಲ್ಲಿಸಿ ಟ್ರಂಪ್ ಹೀರೋ ಆಗ್ಬಿಟ್ರಲ್ಲ, ಹೀರೋ ಆಗಕ್ಕೆ ಎಲ್ಲರೂ ಹೊರಟು ಬಿಟ್ಟಿದಾರಲ್ಲ ಅಂತ ನನಗೆ ಅನ್ಸೋದು ಸಹಜ. ನನಗೆ ಅನಿಸಿದ್ದು ಅಂದ್ರೆ ಇಲ್ಲಿ ಭಾರತೀಯ ಸೇನೆ ಮಾತ್ರ ಇರೋದು. ಎಸ್, ಐ ಅಗ್ರಿ. ಹೌದು. ಈಗ ಒಬ್ಬ ಖಳನಾಯಕ ಕೂಡ ತನ್ನನ್ನು ತಾನು ನಾಯಕ ಅಂತ ನೆನ್ಕೊಳ್ತಿರ್ತಾರೆ. ಹೌದು. ಹಾಗೆ ಉಗ್ರರು ತಾವು 26 ಜನ ಕೊಂದ್ವಿ ಅಂತ ಹೇಳಿ ಅವರು ತಮ್ಮನ್ನ ತಾವು ಹೀರೋ ಅಂದ್ಕೋಬಹುದು, ಅಥವಾ ಅದೇ ಮನಸ್ಥಿತಿಯವರು ಅವ್ರನ್ನ ಹೀರೋ ಅಂತಂತಿರ್ಬೋದು. ನನ್ನ ಪ್ರಕಾರ ಅವ್ರು ಹೀರೋ ಅಲ್ಲ. ಹೌದು. ನೀವು ವಿಶ್ಲೇಷಣೆ ಮಾಡಿ ಸರಿ ಅಂತ ಆತರ ಕ್ರೆಡಿಟ್ ತಗೊಳ್ಳಿಕ್ಕೆ ಎಲ್ಲರೂ ಹೊರಟಿದ್ದಾರೆ, ಪ್ರಯತ್ನ ಆಗ್ತಿದೆ ಅಂತ. ಆದ್ರೆ ಅವ್ರು ಹೀರೋ ಅಲ್ಲ ವಾಸ್ತವದಲ್ಲಿ. ಇನ್ನು ಉಳಿದಂತೆ ನಾವು ಸೈನ್ಯಗೆ ಶಕ್ತಿ ಕೊಟ್ವಿ ಅಥವಾ ಪರಮಾಧಿಕಾರ ಕೊಟ್ವಿ ಅಂದ್ರೆ ಇಂಥ ಸಂದರ್ಭ ಮತ್ತೆ ಸೇನೆ ಇರೋದು ಯಾಕೆ? ಕರೆಕ್ಟ್. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೆ ಮಾಡ್ಬೇಕಿತ್ತು, ಮಾಡಿದೆ. ಇದ್ರಲ್ಲಿ ನಾನು ಬಹಳ ಹೆಚ್ಚುಗಾರಿಕೆ ಅನ್ನುವಂಥದ್ದೇನಿಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಈ ರಾಜತಾಂತ್ರಿಕ ಕ್ರಮಗಳ ವಿಷಯದಲ್ಲಿ ಸ್ವಲ್ಪ ಎಡವಿದೆ. ಓಕೆ, ನನ್ನ ಪ್ರಕಾರ ನಡೆಯುವವರು ಇಡೋದೇ ಇರ್ತಾರ, ಹಂಗಾಗಿ ಟಾಲರಬಲ್ ಅಂತ ಅನ್ಸುತ್ತೆ. ಬಟ್ ಹಂಗ್ ಕ್ರೆಡಿಟ್ ತಗೊಳ್ಳೋದಾದ್ರೆ ಕೇಂದ್ರ ಸರ್ಕಾರ ಇನ್ನೊಂದು ಈಗ ಈ ಹೆಚ್ಚುಗಾರಿಕೆಯನ್ನ ತನ್ನ ಕಿರೀಟಕ್ಕೆ ಅವರು
ಸಿಗಿಸ್ಕೋಬೇಕು, ಗರಿಮೆಯನ್ನು ಸಿಗಿಸ್ಕೋಬೇಕು ಅಂತ ಅನ್ನೋದಾದ್ರೆ ಅಟ್ ದ ಸೇಮ್ ಟೈಮ್ ಪಹಲ್ಗಾಮದಲ್ಲಾದಂತಹ ದಾಳಿಯ ನೈತಿಕ ಹೊಣೆಯನ್ನು ನೋಡಬೇಕು. ಮತ್ತೆ ಅಲ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆ ಆಗ್ತಿದೆ, ಅದರ ಹೊಣೆಯನ್ನು ನೋಡಬೇಕು. ಮತ್ತೆ ಗುಪ್ತಚರ ಇಲಾಖೆಯ ವೈಫಲ್ಯದ ಬಗ್ಗೆ ಚರ್ಚೆ ಆಗ್ತಿದೆ, ಅದರ ಹೊಣೆಯನ್ನು ನೋಡ್ಬೇಕಾಗುತ್ತೆ. ಸರ್ ಬಿಡಿ. ಸೊ ಈ ವಿಷಯಕ್ಕೆ ನಾನು ಹೇಳ್ತೇನೆ, ನನ್ನ ಪ್ರಕಾರ ನಿಜವಾದ ಹೀರೋ ಭಾರತೀಯ ಸೇನೆ. ಯಾಕೆಂದ್ರೆ ಆಯ್ತು ಅದೆಲ್ಲ ಮಾಡಿ, ನಾನು ಮೊದ್ಲೇ ಮಾತಾಡ್ತಾ ಒಂದು ಮಾತು ಹೇಳಿದೆ, ಆಪರೇಷನ್ ಸಿಂಧೂರ ಅನ್ನೋದು ವೆಲ್ ಪ್ಲಾನ್ಡ್ ಅಂತ. ಸೊ ಹಂಗೆ ಮಾಡಿ ಅಲ್ಲಿ ಮಿಲಿಟರಿನೂ ಗುರಿ ಮಾಡ್ಕೊಳ್ದೆ, ಜನಸಾಮಾನ್ಯರನ್ನು ದಾಳಿ ಮಾಡದೆ, ಕೇವಲ ಉಗ್ರ ನೆಲೆಗಳನ್ನ ದಾಳಿ ಮಾಡಿ ನಡೆಸಿದಂತಹ ಆ ಒಂದು ತಂತ್ರಗಾರಿಕೆ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚಬೇಕಾದಂಥದ್ದು. ಹಾಗಾಗಿ ನನ್ನ ಪ್ರಕಾರ ಭಾರತೀಯ ಸೇನೆ ರಿಯಲ್ ಹೀರೋ. ಸೂಪರ್. ಭಾರತದಾದ್ಯಂತ ಯುದ್ಧದ ಕಾರ್ಮೋಡ ಇದೆ, ಸಂದಿಗ್ಧ ಸನ್ನಿವೇಶ ಇದೆ. ಇಂಥ ಸಿಚುವೇಶನ್ಲಿ ಆ ಕ್ಷಣಕ್ಕೆ ಪ್ರತಿಯೊಂದು ಪಕ್ಷ ಕೂಡ ಸರ್ವಾನುಮತದಿಂದ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ನಾವು ನಿಮ್ಮ ಜೊತೆ ಇರ್ತೀವಿ. ಆ ಕ್ಷಣದ ಸ್ಟೇಟ್ಮೆಂಟ್ಗಳು ಅಗ್ರಿಡೆ, ಎಲ್ಲನೂ ಒಪ್ಕೊಳ್ಳೋಣ. ಒಂದು 4-5 ದಿವಸ ಆದಮೇಲೆ ಎಲ್ಲ ಅಂಕಿಅಂಶ ಕೇಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತಾರೆ. ಯಾಕೆ ಅಂದರೆ ಉಗ್ರರ ಅಡಗುತಾಣಗಳನ್ನು ಹುಡುಕಿದ್ರು, ಹೊಡೆದ್ರು, 100ಕ್ಕೂ ಹೆಚ್ಚು ಜನರನ್ನು, ಹೆಚ್ಚು ಉಗ್ರರನ್ನು ಸದೆ ಬಿಡಿದ್ವಿ ಅಂತ ಕ್ಲಾರಿಟಿ ಕೊಟ್ಟರು ಸೇನೆಯವರು. ಇನ್ನು 4 ದಿವಸ ಆದಮೇಲೆ ಬಾಲಕೋಟದೇ ನಾನು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಲ್ಲಿ ಬಾಡಿಗಳಲ್ಲಿ ಎಲ್ಲೋ ಹೋಗ್ಬಿಡ್ತು, ನೀವು ಹೊಡೆದಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಏನು? ಈ ಥರದ್ದೊಂದು ರಾಜಕೀಯ ತಿರುವನ್ನು ಪಡ್ಕೊಳತ್ತೆ. ಇದಕ್ಕೇನಂತಿರೋದ? ಆ್ಯಂಡ್ ಸೇಮ್ ಟೈಮ್ ಅದಕ್ಕೆ ಏಕೆ ಭಾರತೀಯವರು ಮೊನ್ನೆ ಸೇನಾ ಮುಖ್ಯಸ್ಥರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು, ಯಾವತ್ತು ನಾವು ಟಾರ್ಗೆಟ್ನ ಹಿಟ್ ಮಾಡಬೇಕು, ಬಾಡಿ ಕೌಂಟ್ ಮಾಡೋದು ನಮ್ಮದು ವಿದ್ಯೆನೇ ಅಲ್ಲ ಅಂತ ಹೇಳಿದ್ರು. ಈ 2 ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಮಿಲಿಟರಿ ಮುಖ್ಯಸ್ಥರಾಗಿ ಸೇನಾಧಿಕಾರಿಯಾಗಿ ಅವ್ರು ಹೇಳಿ ಸರಿ, ಆದರೆ ದೇಶ ನಡೆಸೋರು ಹಂಗೆ ಹೇಳಿಕ್ಕಾಗಲ್ಲ, ಹೇಳ್ಬಾರ್ದು. ನಾವು ನೀವು ಈಗ ಪಹಲ್ಗಾಮ್ ಪ್ರಕರಣ ಅಥವಾ ಬಾಲಾಕೋಟ್ ಪ್ರಕರಣದ ಉಲ್ಲೇಖಿಸ್ತಿದ್ರಿ. ನಾವು ಈಗಲೂ 1948ರಲ್ಲಿ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಲ್ಲ ಯುದ್ಧ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದೀವಿ. ಮತ್ತೆ ಆಮೇಲೆ ನಡೆದಂತ 68ರಲ್ಲಿ 71ರಲ್ಲಿ ಮತ್ತೆ ಇದರಲ್ಲಿ ಏನು ಕಾರ್ಗಿಲ್ ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾನೆ ಇದೀವಿ. 71ರಲ್ಲಿ ಇಂದಿರಾ ಗಾಂಧಿ ಮಾಡಿ ಸರಿನಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅಂದ್ರೆ ಕ್ರೆಡಿಟ್ ಬಿಟ್ಕೊಳ್ಲಿಕ್ಕೆ ಕೆಲವರು ರೆಡಿ ಇಲ್ಲ. ಹಂಗ್ ನೋಡಿದ್ರೆ ಇಷ್ಟು ಯುದ್ಧಗಳಲ್ಲಿ, ಇನ್ಕ್ಲೂಡಿಂಗ್ ಆಪರೇಷನ್ ಸಿಂಧೂರದವರೆಗೆ ಯುದ್ಧ ಅಲ್ಲ, ನಡೆದಂತ ಯುದ್ಧಗಳನ್ನ ನೋಡಿದ್ರೆ 1971ರಲ್ಲಿ ಮಾತ್ರ ಪಾಕಿಸ್ತಾನದ ಸೇನೆ ಅಧಿಕೃತವಾಗಿ ಶರಣಾಗಿದೆ. ಇನ್ನು ಉಳಿದಂತೆ ಕದನ ವಿರಾಮ ಘೋಷಣೆ ಆಗಿದೆ, ಒಪ್ಕೊಂಡಿದ್ದಾರೆ. ಆ ಕಾರ್ಗಿಲ್ ಇದರಲ್ಲಿ ಗೆದ್ದಿದ್ರು ಕೂಡ ಅಧಿಕೃತವಾಗಿ ಪಾಕಿಸ್ತಾನ ಸೇನೆ ಶರಣಾಗತಿಯನ್ನ ಘೋಷಣೆ ಮಾಡಿಲ್ಲ. ಭಾರತ ಗೆದ್ದಿದೆ, ಅದೇ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. 71ರ ವಿಷಯದಲ್ಲಿ ಏನು ಅಂತಂದ್ರೆ, ಆಗ ಭಾರತೀಯ ಸೇನಾ ಮುಖ್ಯಸ್ಥರು ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಢಾಕಾದಲ್ಲಿ ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ, ಅವ್ರು ಶರಣಾಗತಿ ಸೈನ್ ಹಾಕಿದ್ದಾರೆ. 93,000 ಸೈನಿಕರು ಶರಣಾಗತಿ ಆಗಿದ್ದಾರೆ, ಶಸ್ತ್ರಾಗ ಮಾಡಿದ್ದಾರೆ ಅಲ್ವಾ? ಸೊ ನಾವು ಇವತ್ತಿಗೂ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಿರ್ತೀವಿ. ಅಂದ್ರೆ ಆಳುವ ಸರ್ಕಾರ ಏನು ಇದಕ್ಕೆ ಉತ್ತರದಾಯಿ, ಅವರು ಉತ್ತರವನ್ನ ಕೊಡಬೇಕು. ಕೇಳೋದು ತಪ್ಪು ಅಂತ ಅಲ್ವೇ ಅಲ್ಲ. ಮತ್ತೆ ನೀವು ಕ್ರೆಡಿಟ್ ತಗೊಳ್ತಿದ್ರಿ ಇದ್ರಲ್ಲೂ. ಕ್ರೆಡಿಟ್ ಈಗ ನಾಳೆಯಿಂದ ತಿರಂಗ ಯಾತ್ರೆ ಎಲ್ಲ ಶುರು ಮಾಡ್ತಿದ್ದಾರೆ. ಈಗ ಏನಾಗತ್ತೆ, ಫಾರ್ ಎಕ್ಸಾಂಪಲ್ ರಾಜಕಾರಣ ಅವ್ರು ಏನಾದ್ರು ಮಾಡ್ಲಿ, ಅದ್ರ ಅಗತ್ಯ ಏನು ಅಂದ್ರೆ, ನೀವು ಕ್ರೆಡಿಟ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ರಿ ಅಂದಾಗ ಸಹಜವಾಗಿ ಉತ್ತರ ಕೊಡಬೇಕಾದಂತ ಜವಾಬ್ದಾರಿ ಕೂಡ ಇರುತ್ತೆ. ಈಗ ಅಲ್ಲಿ ನಮ್ ಜನ ಎಷ್ಟು ಸತ್ರು, ಸೈನಿಕರು ಎಷ್ಟು ಸತ್ರು, ವಿರೋಧಿ ಸೈನಿಕರು ಎಷ್ಟು ಸತ್ರು ಅಂತ ಕೇಳಿದ್ರಲ್ಲಿ ಅಪರಾಧ ಏನು? ಕರೆಕ್ಟ್. ಇದರಲ್ಲಿ ಟೆಕ್ನಿಕಲಿ ಅಪರಾಧ ಏನು? ನಾನೊಬ್ಬ ಸಾಮಾನ್ಯ ಜನ ಆಗಿ ಅಥವಾ ಬೇರೆ ಯಾರೋ ನಾಯಕ, ರಾಜಕೀಯ ಪಕ್ಷದ ನಾಯಕ ಅಥವಾ ಜನಪ್ರತಿನಿಧಿಯಾಗಿ ಈ ದೇಶದಲ್ಲಿ ನಡೀತಿರುವಂತ ಈ ವಿದ್ಯಮಾನದ ಬಗ್ಗೆ ಇಲ್ಲಿ ಎಷ್ಟು ಜನ ಸತ್ರು, ಏನು ಹಾನಿ ಆಯ್ತು, ಎಷ್ಟು ಆರ್ಥಿಕ ನಷ್ಟ ಆಯ್ತು ಅಂತ ತಿಳ್ಕೊಳ್ಳುವಂತಹ ಹಕ್ಕು ಇಲ್ವಾ? ಇದು ಸೇನೆಗೆ ಅವಮಾನ ಮಾಡ್ದಂಗ. ಇವರು ಎಲ್ಲದಕ್ಕೂ ದೇಶಭಕ್ತಿ, ರಾಷ್ಟ್ರ ಪ್ರೇಮ ಅಥವಾ ಸೇನೆ ಅಂತ ತಂದ್ಬಿಟ್ಟು ಲೆಕ್ಕ ಕೇಳಿದ್ರೆ ನೀವು ಸೇನೆಗೆ ಅವಮಾನ ಮಾಡ್ತೀರಿ, ಅಪಮಾನ ಮಾಡ್ತೀರಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೂಡ ಎಲ್ಲ ಜನರ ಸೆಂಟಿಮೆಂಟ್ಗೆ ತಕ್ಕಂಗೆ ಪಾಲಿಟಿಕ್ಸ್ ಮಾಡೋದು. ಅವರು ಕ್ರೆಡಿಟ್ ತಗೊಳ್ದೇ ಇದ್ರೆ ಆಗ ಅವರು ಉತ್ತರದಾಯಿ ಆಗ್ತಿರ್ಲಿಲ್ಲ. ಬಟ್
ಹೊಟ್ಟೆಪಾಡಿಗೋಸ್ಕರ ಎಂಥ ಜೀವ ಭಯ ಇದ್ರೂ ಹೋಗಿ ಮಾಡಬೇಕಾಗತ್ತೆ. ಅಪರೂಪದ ವಿದ್ಯಮಾನವನ್ನು ನಾವು ವರದಿ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಇನ್ನೊಂದು ಕಡೆ ಜೀವ ಭಯ ಇರುತ್ತೆ. ಸರ್ಕಾರದಿಂದ ಏನು ಬರ್ತಾವಲ್ಲ ಮಾಹಿತಿಗಳು, ಅವು ಜಾಹೀರಾತುಗಳು. ಸರ್ಕಾರ ಮುಚ್ಚಿಡುವಂತಹ ಪ್ರಯತ್ನಗಳನ್ನೇನು ಮಾಡುತ್ತಲ್ಲ, ಅಂಥ ಮಾಹಿತಿಗಳನ್ನ ಯಾವ ಪತ್ರಕರ್ತ ಹೆಕ್ಕಿ ತೆಗಿತಾರಲ್ಲ, ಅದು ನಿಜವಾದ ವರದಿಗಾರಿಕೆ. ಈಗ ಹೆಂಗಾಗಿದೆ ಮಾಧ್ಯಮ ಅಂತಂದ್ರೆ, ಹೌದು ಸರ್ಕಾರ ಕೊಟ್ಟು ಸರಿ ಅಂತ ನಂಬೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುದ್ದಿ ಕೊಟ್ಟವರಿಗೆ ಉದ್ದೇಶ ಇರುತ್ತಲ್ಲ, ಆ ಉದ್ದೇಶ ಇಡರಲ್ಲ. ಸೊ ಅದು ಬೇರೆ ಥರ ಆಗತ್ತೆ.